ಹುಡುಗ ಅನ್ಕೊಂಡಿದ್ಯಾ ಹುಡುಗಿ ಅನ್ಕೊಂಡಿದ್ಯಾ? ಜೆಂಡರ್ ಗೊತ್ತಾಗಿದೆ ಆಗಿದ್ದು ಆಲ್ರೆಡಿ ಪಾಪುಕ್ ಶಾಪಿಂಗ್ ಬಂದ್ಬಿಟ್ರು. ಅಲ್ಲ ನಿಂದು ಹೇಗಿದ್ರು ಕೂದಲು ಕಡಿಮೆ ಇದೆ ಇದು ಹಾಕೊಂಡು ಹೋಗ್ಬಿಡು. ನಮ್ಮಮ್ಮನ ಕಾಲದಲ್ಲಿ 5 ವರ್ಷ ಆದ್ರೂ ಮಕ್ಳು ಚಡ್ಡಿನೇ ಹಾಕೊಂತಿರ್ಲಿಲ್ವಂತೆ. ಕಾಂಗೂರು ತಿಂತೀಯಾ? ಒಂಚೂರು ತಿನ್ನಮ್ಮ, ಏನಾಗಲ್ಲ. ಫ್ರೆಂಡ್ಸ್, ಇವತ್ತು ಏನಾದ್ರೂ ಮಾಡಿ ನಮ್ಮಮ್ಮನ ಕಾಂಗೂರು ಮೀಟ್ ತಿನ್ನಿಸ್ತೀನಿ. ಫ್ರೆಂಡ್ಸ್, ಇವತ್ತು ಲಾಸ್ಟ್ ವೀಕ್ ನಾನು ಬ್ಲಡ್ ಕೊಟ್ಟು ಬಂದಿದ್ದೆ. ಸೊ ಇವತ್ತು ನಂದು NIPT ಟೆಸ್ಟ್ ರಿಸಲ್ಟ್ ಬಂದಿದೆ. ಅದರಲ್ಲಿ ನಮ್ಮ ಪಾಪುದು ಜೆಂಡರು ಗೊತ್ತಾಗುತ್ತೆ ಮತ್ತು NIPT ರಿಸಲ್ಟ್ ಅದು ಕೂಡ ಗೊತ್ತಾಗುತ್ತೆ. ಪಥಾಲಜಿ ಲ್ಯಾಬ್ ಹತ್ರ ಬಂದ್ವಿ. ಇಲ್ಲೇ ನಾನು ಬ್ಲಡ್ ಕೊಟ್ಟು ಹೋಗಿದ್ದೆ. ಅಮ್ಮ ಏನಿರ್ಬೋದು ಹೇಳು? ಏನು ಇಲ್ಲ, ಒಳ್ಳೇದಾದ್ರೆ ಸಾಕು. ಏನು ಒಳ್ಳೇದಲ್ಲ, ಫಸ್ಟ್ ಹೇಳು. ಗೆಸ್ ಮಾಡಮ್ಮ. ಹೋಗ್ಲಿಕ್ಕೆ ಗೆಸ್ ಇಲ್ಲ, ಯಾವುದೋ ಅಂತ ನಾವು ಹೆಂಗೆ ಹೇಳಕ್ಕಾಗುತ್ತೆ. ಆಯಿತು, ಒಳ್ಳೇದಾಗಿ ರೆಡಿನಾ? ಹಾಂ ಸರಿ, ಇಲ್ಲಿ ನೋಡಿ, ಎಲ್ಲಿ ಅಮ್ಮ ಏನು ಅನಿಸ್ತಿದ್ಯಮ್ಮ? ಏನಿಲ್ಲ, ಅನ್ಕೊಂಡಿದ್ಯಾ ಈ ಥರ ಅಂತ? ಏನು ಎಕ್ಸ್ಪೆಕ್ಟೇಷನ್? ನಿಜ ಹೇಳ್ಬೇಕು. ಯಾವುದೋ ಒಂದು ಹುಡುಗನ ಹುಡುಗಿನ ಆರೋಗ್ಯವಾಗಿದ್ದರೆ ಸಾಕು. ಅದು ಏನಪ್ಪ ಇದು ಜೆಂಡರ್ ರಿವೀಲ್ ಮಾಡೋದೆಲ್ಲ ಲೀಗಲ್ಲ ಅಂತ? ಹೌದು, ಆಸ್ಟ್ರೇಲಿಯಾದಲ್ಲಿ ಲೀಗಲಿ ಇದೆ ಅಂದರೆ ಜೆಂಡರ್ ರಿವೀಲ್ ಮಾಡೋವಂಥದ್ದು. ಅಂದರೆ ಜೆಂಡರ್ ನಿಮಗೆ ಹೇಳ್ತಾರೆ ಡಾಕ್ಟರೇನೆ NIPT ಟೆಸ್ಟ್ ಮಾಡಿದಾಗ. ಸೊ ಹುಡುಗನ ಹುಡುಗಿನ ಅಂತ ಹೇಳಿಬಿಡ್ತಾರೆ. ಫ್ರೆಂಡ್ಸ್, ಅದೇ ನಮಗೇನು ಪ್ರಯಾರಿಟಿ ಅದೇ ಬೇಕು ಇದೇ ಬೇಕಂತ ಏನಿರಲಿಲ್ಲ. ಒಳ್ಳೆ ಮಗು ಹೆಲ್ದಿ ಆಗಿದ್ದರೆ ಸಾಕು ಅಂತ ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇವಾಗ? ಏನು ಪ್ಲ್ಯಾನು? ಮಾಲ್ಗೆ ಹೋಗೋ ಪ್ಲ್ಯಾನ್. ಮಾಲ್ಗೆ ಹೋಗೋ ಪ್ಲ್ಯಾನ್. ಓಕೆ ಅಮ್ಮ, ಇದೇನು ಇದು ಒರಿಜಿನಲ್ಲೇ ಅಮ್ಮ? ಒರಿಜಿನಲ್ ಅಲ್ಲ, ಹೇಗಿದ್ರು ನೀನು ಕೂದಲು ಶಾರ್ಟ್ ಇದೆಯಲ್ಲ, ತೊಗೊಂಡು ಹಾಕೊಂಡ್ಬಿಡು, ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಇಲ್ಲಿ ವಿಗ್ ತೊಗೊಂಡು ಹಾಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೀನಿ. ಬೋರ್ಡ್ ಆಗಿರ್ತೈತಲ್ಲ, ಅವ್ರು ಹಾಕೊಳ್ಳೋದು ನೋಡಿ. ಅಲ್ಲ ನಿಂದು ಹೇಗಿದ್ರು ಕೂದಲು ಕಡಿಮೆ ಇದೆ ಇದು ಹಾಕ್ಲಿಕ್ಕೆ ಬಂದೆ. ಪಾಪುಗೆ ಏನಾದ್ರು ನೋಡಂಬ. ಫ್ರೆಂಡ್ಸ್, ನಮ್ಮಮ್ಮ ಜೆಂಡರ್ ಗೊತ್ತಾಗಿದೆ ಆಗಿದ್ದು ಆಲ್ರೆಡಿ ಪಾಪುಕ್ ಶಾಪಿಂಗ್ ಬಂದ್ಬಿಟ್ರು. ಚೆನ್ನಾಗಿದೆ. ಏನು ಸಕ್ಕತ್ತಿದೆ ಅಲ್ಲ ಮಕ್ಕಳಿಗೆಲ್ಲ ಬಟ್ಟೆಗಳು. ಇದು ಎಷ್ಟು ಮಂತ್? 0 to 3 months ಅಂತೆ. $18 ಅಂದರೆ ಎಷ್ಟಮ್ಮ? ಆಲ್ಮೋಸ್ಟ್ 1000 rupees. ಕಡಿಮೆ ಸಿಗುತ್ತೆ, ಬೆಂಗಳೂರಲ್ಲಿ ಕಡಿಮೆ ಸಿಗುತ್ತೆ. ಇದೆಲ್ಲ ಜಾಸ್ತಿ ಕಾಸ್ಟ್ಲಿ ರೇಟ್ಗಳು. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಶಾಪಿಂಗ್ ಮಾಡೋದ್ರಲ್ಲೇ ಏನು ಅಂತ. ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ, ಗೆಸ್ ಮಾಡಿ ಏನಿರ್ಬೋದು ಅಂತ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸಕ್ಕತ್ತಾಗಿದೆ ಅಲ್ಲ? ಅದು ಚೆನ್ನಾಗಿದೆ. ದೊಡ್ಡ ಮಗುಗೆ ಅನ್ಸುತ್ತೆ. ಇದು ತಗೊಳ್ಳೋಣ ನೋಡಿ. ಓ ಗಾಡ್, ಸಕ್ಕತ್ತಾಗಿದೆ. ಸಾಕ್ಸ್ ಇದೆ. ಅಮ್ಮ ತಗೋ, ಇದೊಂದು ತಗೋ, ಇದು ಬೇಕಾಗುತ್ತೆ. ತಗೋ ಒಂದು ಸಾಕಾಗುತ್ತಾ? Friends, this is my outfit of the day. So this is my outfit. ಯಾರಿಗದು? ಪಾಪುಗೆ. ಅದರಲ್ಲಿ ನಾನೇ ಮಲ್ಕೊಬೋದು, ಅಷ್ಟು ದೊಡ್ಡದಿದೆ. ತೆಗಿಯಮ್ಮ, ಅದ್ರೊಳಗಡೆ ನಾನೇ ಮಲ್ಕೊಂಡ್ಬಿಡ್ಬೋದು ಹಂಗಿದ್ರೆ. ಆ್ಯಕ್ಚುಲಿ ಈ ಮಗುನ ಈ ಕ್ಯಾರಿಯರ್ ಥರ ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಹಿಡ್ಕೊಂಡು ಹೋಗ್ತಾರಲ್ಲ, ಅದನ್ನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು ಮಾಮ್ಸ್ ಬ್ಯಾಗ್. ಅಂದರೆ ಈ ಡೈಪರ್ ಅಲ್ಲಿ ಇಲ್ಲಿ ಹೋದಾಗ ಡೈಪರ್ ಎಲ್ಲ ಹಾಕೊಂಡು ಹೋಗೋಕ್ಕೆ ಹೆಂಗಿದೆ? ಚೆನ್ನಾಗಿದೆಯಾ? ತುಂಬ ದಪ್ಪ ಆಯ್ತಲ್ವ ಸ್ವಲ್ಪ? ಪಾಟಿ ಟ್ರೈನಿಂಗ್ ಇದೆ ಇಲ್ಲಿ ನೋಡಿ. ಇಲ್ಲಿ ಪಾಟಿ ಟ್ರೈನಿಂಗ್ ಎಲ್ಲ ಇದೆ ಪಾಪುಗೆ. ಸ್ಟ್ರಾಲರ್ ಕೂಡ ಇದೆ. ಅಬ್ಬಾ, ಮಕ್ಕಳು ಬಟ್ಟೆ ಎಷ್ಟು ಕಾಸ್ಟ್ಲಿ ಅಂದ್ರೆ. ನಿಮ್ ಕಾಲದಲ್ಲೆಲ್ಲ ಹೆಂಗಿತ್ತಪ್ಪ? ನಮ್ದು ಸಂತೆಲಿ ಮಾರ್ತಾರಲ್ಲ, ಅದನ್ನ ತಲೆ ಕಟ್ಟೋದು
ಅದ ತಂದು ಹಾಕೋದು. ಸಂತೆನಲ್ಲಿ. ಈಗ ಹೊಸ ಬಟ್ಟೆನೆ ಹಾಕ್ತಿರ್ಲಿಲ್ಲ ಅವಾಗ. ಯಾರ್ಯಾರ ಮನ ಮಕ್ಳವನ್ನೆಲ್ಲ ಇಸ್ತ್ ಹಾಕೋದು. ಇಲ್ಲಿ ನೋಡಿ ಟೋಪಿನ, ಟೋಪಿನಲ್ಲಿ ಮಕ್ಳು ಚಡ್ಡಿನೇ ಇಲ್ಲ. 5 ವರ್ಷ ಆದ್ರೂ ಚಡ್ಡಿ ಇಲ್ದಲ್ಲ ಓಡಾಡವ. ಈಗ ಈ ಆಗ್ಬಿಟ್ಟವಕ್ಕೆಲ್ಲ ಅಮ್ಮ 5 ವರ್ಷ ಆದ್ರೂ ಚಡ್ಡಿ ಹಾಕೊಳ್ದೆ ಓಡಾಡಕ್ಕಾಗತ್ತಮ್ಮ? ಓಡಾಡವ್ ಕಂಬ. 2 ವರ್ಷ 3 ವರ್ಷ ಕಾಟ ಇಂಥವೆಲ್ಲ ನಮ್ಮಮ್ಮನ ಕಾಲದಲ್ಲಿ 5 ವರ್ಷ ಆದ್ರೂ ಮಕ್ಳು ಚಡ್ಡಿನೇ ಹಾಕೊಂತಿರ್ಲಿಲ್ವಂತೆ. ಸೊ ನಮ್ಮಮ್ಮ ಈಗ ಎಂತ ಕಾಲ ಬಂದ್ಬಿಟ್ಟಿದೆ ಅಂತಿದ್ದಾರೆ. ನೀನ್ ತಿಂದಿದೀಯ ಯಾವತ್ತಾದ್ರೂ? ಇದಕ್ಕೆ $40, $39.99. ಇಲ್ಲೆಲ್ಲ ಹೆಂಗೆ ಅಂದ್ರೆ ಅಮ್ಮ, ಚಿಕನ್ ಆಗಲಿ ಎಲ್ಲ ಸೆಪ್ರೇಟ್ ಮಾಡ್ತಾರೆ. ಇದು ನೋಡು, ಚಿಕನ್ದು ನೆಕ್ ಬೇರೆ, ಕಾಲ್ ಸೆಪ್ರೇಟಾಗಿ ಮಾಡ್ತಾರೆ, ವಿಂಗ್ಸ್ ಬೇರೆ ಮಾಡ್ತಾರೆ, ಸೆಪ್ರೇಟಾಗಿ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬ್ರೆಸ್ಟ್ ಬೇರೆ, ಇದು ಬೇರೆ. ಬಾ ಏನೆಲ್ಲ ಮೀಟ್ಸ್ ಇದೆ ಅಂದರೆ ಸಿಡ್ನಿದು ಇದಲ್ವಾ, ಫಿಶ್ ಇರ್ಬೋದು, ಸೀ ಫುಡ್ ಇರ್ಬೋದು, ಕ್ರೇಜಿ ಆಗಿರುತ್ತೆ ಮಾತ್ರ. ನಾವು 1 ಕಿಲೋ ಸಾಲ್ಮನ್ ಫಿಶ್ ತೊಗೊಂಡೋಗಿದ್ವಿ. ಎಷ್ಟಾಗಿತ್ತಮ್ಮ? $4,000. 1 ಕಿಲೋ ಸಾಲ್ಮನ್ ಫಿಶ್ಗೆ $4,000 ಆಗಿತ್ತು ಒಂದು ಸತಿ ಅಲ್ವಾ? ಸಖತ್ ಕಾಸ್ಟ್ಲಿ ಇದೆ. ನಾವು ಅಂದ್ಕೊಂಡಿದ್ವಿ ಆಸ್ಟ್ರೇಲಿಯಾ ಸುತ್ತಮುತ್ತ ಇದಿರೋದ್ರಿಂದ, ಸಮುದ್ರ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರಲ್ಲ ಅಂದ್ಕೊಂಡಿದ್ವಿ. ನೋಡಿದ್ರೆ ಇಲ್ಲಿ ಉಲ್ಟಾ ಎಲ್ಲ ಎಕ್ಸ್ಪೆನ್ಸಿವ್. ಥಾಯ್ ಬೇಕಾ, ಚೈನೀಸ್ ಬೇಕಾ, ಆಮೇಲೆ ಜಾಪನೀಸ್ ಬೇಕಾ, ಮೆಕ್ಸಿಕನ್ ಬೇಕಾ, ಯಾವ್ದು ಬೇಕು? ಯಾವುದೋ ಒಂದೆಲ್ಲ ಕರೆಕ್ಟಾಗಿ ಹೇಳಮ್ಮ. ಮೆಕ್ಸಿಕನ್ ಬೇಕಾ? ಓಕೆ ಫ್ರೆಂಡ್ಸ್, ನಮ್ಮಮ್ಮ ಆಸ್ಟ್ರೇಲಿಯಾಗೆ ಬಂದು ಆಲ್ಮೋಸ್ಟ್ ಎಷ್ಟು 5 ಮಂತ್ಸ್ ಆಯಿತಾ? ಆಸ್ಟ್ರೇಲಿಯಾಗೆ ಬಂದು ಅಮ್ಮ 5 ಮಂತ್ಸ್ ಆಯಿತು. 5 ಮಂತ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಂಟಿನೆಂಟಲ್ ಫುಡ್ನ ಅಮ್ಮ ಟ್ರೈ ಮಾಡಿದ್ದಾರೆ ಅಲ್ವಮ್ಮ? ಮೆಕ್ಸಿಕನ್, ಚೈನೀಸ್, ಇಟಾಲಿಯನ್, ಥಾಯ್ ಎಲ್ಲ ಆಗೋಗಿದೆ. ಇವಾಗ ಮೆಕ್ಸಿಕನ್ನ ಫುಡ್ ಆರ್ಡ್ರ್ ಮಾಡ್ತೀವಿ ಅಲ್ವಾ? ಕೆನ್ ಐ ಗೆಟ್ 1 burrito ರೆಗ್ಯುಲರ್ in a bowl please? In a bowl. Having here. Any drinks for you? No. 16. Are you a blogger? Oh yeah. Can I have an extra plate or something? Just to have it. Thank you. ಅವರು ನೀವು ಯೂಟ್ಯೂಬ್ ಬ್ಲಾಗರ್ ಅಂತ ಕೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿದೆ. ಬಾ ಅಲ್ಲಿ ಹೋಗೋಣ. ಆರ್ಡ್ರ್ ಮಾಡಿದ್ವಿ, ತಿಂತಾ ಇದ್ದೀವಿ. ಫಜಿತಾ ಬೌಲ್ ಅಂತ ಸಖತ್ತಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಇಂಡಿಯಾದಲ್ಲಿ ನೀವು ಕೂಡ ಟ್ರೈ ಮಾಡಿದ್ವಿ, ಸಖತ್ತಾಗಿರುತ್ತೆ. ನಾನೇ ಅವರಿಗೆ ಸ್ಪೈಸಿ ಮಾಡಿ ಅಂತ ಹೇಳಿದ್ದು. ತುಂಬ ಖಾರ ಆಯಿತಾ? ಇಲ್ಲ ಅಲ್ಲ. ಇವಾಗ ಆಸ್ಟ್ರೇಲಿಯನ್ ಸ್ಪೆಷಲ್ ಏನು ಗೊತ್ತಾ? ಇಲ್ಲಿ ಮೊಸಳೆ ತಿಂತಾರೆ ಮತ್ತು ಕಾಂಗೂರು ತಿಂತಾರೆ. ಅಮ್ಮ ಇವಾಗ ಕಾಂಗೂರು ತಿನ್ನಿಸ್ತೀನಿ, ತಿಂತೀಯಾ? ಒಂಚೂರು ತಿನ್ನಮ್ಮ, ಏನಾಗಲ್ಲ. ಫ್ರೆಂಡ್ಸ್, ಇವತ್ತು ಏನಾದರೂ ಮಾಡಿ ನಮ್ಮಮ್ಮಂಗೆ ಕಾಂಗೂರು ಮೀಟ್ ತಿನ್ನಿಸ್ತೀನಿ. ಸ್ವಲ್ಪ ತಿನ್ನಮ್ಮ. ಫ್ರೆಂಡ್ಸ್, ನಾನು ತಿನ್ನಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಕಾಂಗೂರು ಮೀಟನ್ನು ಒಂದು 2 hours ಕುಕ್ ಮಾಡಿದ್ರೂ ಅದು ಸರಿಗೆ ಬೇಯಲ್ಲ, ಡೈಜೆಷನ್ ಚೆನ್ನಾಗಾಗಲ್ಲ. ಸುಮ್ಮನೆ ಅಂದಿದ್ದು. ಸ್ವಲ್ಪ ನಮ್ಮಮ್ಮ ತಿನ್ಬೋದು, ತಿನ್ನಲ್ವಂತೆ. ಹೋಗ್ಲಿ, ಮೊಸಳೆ ತಿಂತೀಯಾ? ಮೊಸಳೆನೂ ಬೇಡ, ಏನು ಇಲ್ಲಿ ಫುಡ್ಡೇ ಬೇಡ. ಫುಡ್ ಬೇಡ ಅಂತಿದ್ಯಾ? ಮೆಕ್ಸಿಕನ್ ಫುಡ್ ತಿಂತಿದ್ಯಾ? ತಿನ್ನಿ ಅಂದಲ್ಲ ಅಂದ್ಬಿಟ್ಟು ಸುಮ್ಮನೆ ಒಳಗಡೆ ಸುಮ್ಮನೆ ಹೋಗ್ತಾ ಇದೆ. ಸೀರಿಯಸ್ ಆಗಿ ತಿಂತಿಲ್ಲ ನಮ್ಮಮ್ಮ. ಇವಾಗ ಹೇಳಿ, ನಿಂಗೆ ಇಂಡಿಯನ್ ಫುಡ್ ಇಷ್ಟನಾ, ಮೆಕ್ಸಿಕನ್ ಇಷ್ಟನಾ, ಥಾಯ್ ಇಷ್ಟನಾ? ನನಗೆ ಇಂಡಿಯಾ ಫುಡ್ಡು ಇಷ್ಟ. ಇದು ಇಷ್ಟ ಇಲ್ಲ. ಅದು ತಿನ್ನಬೇಕು, ಇಲ್ಲಿಗೆ ಬಂದಾಗ ಇಲ್ಲಿ ತಿನ್ಬೇಕು, ಅಲ್ಲಿಗೆ ಬಂದಾಗ ಅಲ್ಲಿ ತಿನ್ನಬೇಕು, ಅದರಿಂದ ತಿಂತಾ ಇದ್ದೆ. ಫ್ರೆಂಡ್ಸ್, ನೀವೇ ಹೇಳಿ,
ಆ ದೇಶಕ್ಕೆ ಹೋದಾಗ ಆ ದೇಶದಲ್ಲಿ ಏನು ಸಿಗುತ್ತೆ ಅದನ್ನು ಎಂಜಾಯ್ ಮಾಡೋಕ್ಕೆ ಗೊತ್ತಿರಬೇಕು. ಅದು ನನ್ನ ಒಂದು ಇದು. ಸೊ ನಮ್ಮಮ್ಮ ಯಾವ ರೆಸ್ಟೋರೆಂಟಿಗೆ ಹೋದ್ರು ತಾಯಿಗೆ ಹೋಗಲಿ, ಮೆಕ್ಸಿಕನ್ ಹೋಗಲಿ, ಇಟಾಲಿಯನ್ ಇರ್ಬೋದು, ಮತ್ತು ಜಾಪನೀಸ್ ಎಲ್ಲ ಟ್ರೈ ಮಾಡಿಸಿದ್ದೀವಿ. ಎಲ್ಲದರಲ್ಲೂ ನಮ್ಮಮ್ಮ ಏನೇ ಆದರೂ ಫುಲ್ ಊಟ ಮುಗಿದ್ಮೇಲೆ ಕೊನೆಗೆ ಒಂದೇ ಡೈಲಾಗು, ಏನೇ ಆದರೂ ನಮ್ಮ ಇಂಡಿಯನ್ ಫುಡ್ ಥರ ಇಲ್ಲ ಬಿಡು ಅಂತಲೇ ಹೇಳೋದು. ಅಂತಾರ ನೋಡಿ ನೋಡ್ತಾ ಹಸಿದಂತೆ. ಜಾಸ್ತಿ ವೆಸ್ಟರ್ನ್ ಪೀಪಲ್ ಹಸಿನೇ ತಿನ್ನೋದಮ್ಮ, ಯಾರು ಜಾಸ್ತಿ ಬೇಯಿಸಿ ತಿನ್ನೋದಿಲ್ಲ. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಸ್ವಲ್ಪ ಬನಾನಾ ಇದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಅಮ್ಮ ಬಾಳೆಹಣ್ಣು ತಗೊಳ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ತಗೋ, ಚಿಕ್ಕ ಚಿಕ್ಕದಾದ್ರೂ ಪರವಾಗಿಲ್ಲ. ಇದು ಬರೀ ಸಿಪ್ಪೆ ಕೂಡ ಅದೇ ಇದೇ ಚೆನ್ನಾಗಿದೆ. ಮತ್ತೆ ಶುಂಠಿ ತಗೋಬೇಕಂತಿದ್ಯಲ್ಲಮ್ಮ. ಇನ್ನೇನು ಆಸ್ಟ್ರೇಲಿಯಾ ಸಿಡ್ನಿನಲ್ಲಿ ವಿಂಟರ್ ಶುರುವಾಗ್ತಾ ಇದೆ. ಬೇಕಾದು ಕಾಯಿ ಥರ ತಗೊಂಡಿಯಲ್ಲ, ಹಣ್ಣಾಗಿರೋ ತಗೋ. ಇದು ಹೇಗಿದೆ ಇದು? ಅದು ಅಷ್ಟೇ. ಅಯ್ಯೋ ಅದು ಒಂದು ವಾರ ಆದರೂ ಹಣ್ಣಾಗಲ್ಲಪ್ಪ ಅದು. ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಸಖತ್ ಸುಸ್ತಾಗೋಯ್ತು. ಸೊ ಎಲ್ಲ ಡೇ. ಸೊ ಮಗುವಿನ ಜೆಂಡರ್ ಫೈಂಡ್ ಔಟ್ ಮಾಡಿದ್ವಿ. NIPT ರಿಸಲ್ಟ್ ಒಳ್ಳೆ ಬಂದಿದೆ, ಯಾವ ರಿಸ್ಕು ಇಲ್ಲ, ಏನೂ ಇಲ್ಲ ಅಂತ ಬಂದಿದೆ. ಸೊ ಖುಷಿ ಆಯಿತು. ನೋಡಿ ನಮ್ಮಮ್ಮ ಆಲ್ರೆಡಿ ಮನೆಗೆ ಬಂದ ತಕ್ಷಣ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಬಂದ ತಕ್ಷಣ ಕೂತ್ಕೊಳ್ಳೋದೇ ಇಲ್ಲ, ಫುಲ್ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಫ್ರೆಂಡ್ಸ್ ಆಯಿತು, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.